ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಪೇಮೆಂಟ್ ಪ್ರೂಫ್ ನ ತೋರಿಸ್ತಾ ಇದೀನಿ. 100 rupees ಅನ್ನೋದು ಅಪ್ಲಿಕೇಶನ್ ಅಲ್ಲಿ ವಿತರಣಾ ಮ್ಯಾಗ ನಾನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 100 rupees ನ ವಿತರಣಾ ಮಾಡ್ಕೊಂತಿದ್ದೀನಿ. ಜಸ್ಟ್ ಯು ಪಿ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡೆ, 2 ರೂಪಾಯಿ ಚಾರ್ಜ್ ಕಟ್ ಆಗಿಬಿಟ್ಟು ನನ್ನ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟಂಟ್ ಆಗಿ 100 ರೂಪಾಯಿ ಅನ್ನೋದು ಅವಾಗಲೇ 2 ರೂಪಾಯಿ ಚಾರ್ಜ್ ಕಟ್ ಆಗಿ 98 ರೂಪಾಯಿ ಅನ್ನೋದು ರಿಸೀವ್ ಆಗಿದೆ. ಹೌದು, A to Z ನ ಹೇಳ್ಕೊಡ್ತೀನಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇಲ್ಲಿ ಯಾವುದು ಕೂಡ KYC ಇರಲ್ಲ. ಸೊ ಅದಕ್ಕಿಂತ ಮೊದಲ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಫಿಷಿಯಲ್ ಲಿಂಕ್ ಅಂತಿದೆ. ಸೊ ಆ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಈ ತರ ಬಂದಿರುತ್ತೆ. ಇಲ್ಲಿ ನೀವು ಪ್ಲೇ ಸ್ಟೋರ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ, ನಿಮ್ಗೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ತಗೊಂಡೋಯ್ತು ಅಂದ್ರೆ ಓಕೆ, ನಿಮ್ಗೆ ಪ್ಲೇ ಸ್ಟೋರ್ ಗೆ ತಗೊಂಡೋಗ್ಲಿಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ಲೇ ಸ್ಟೋರ್ ಇಂದ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಜಾರ್ ಅಪ್ಲಿಕೇಶನ್ ಇರುತ್ತೆ. ಸೊ ನೀವೇನಾದ್ರೂ ಓಲ್ಡ್ ಯೂಸರ್ಸ್ ಇದ್ರಂದ್ರೆ ನ್ಯೂ ನಂಬರ್ನ ಹಾಕೊಳ್ರಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಈ ತರ ಇಂಟರ್ಫೇಸ್ ಬಂದಿರುತ್ತೆ. ಮೇಲ್ಗಡೆಯಲ್ಲಿ ಸ್ಕಿಪ್ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಅಂತ ಕೇಳುತ್ತೆ. ಸೊ ಅದ್ರ ಮ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನಂಬರ್ ಕೇಳುತ್ತೆ. ಓಕೆ, ನಂಬರ್ ಹಾಕೊಳ್ರಿ. ನೆಕ್ಸ್ಟ್ OTP ಕೇಳುತ್ತೆ. ಅದು ಟಿಕ್ ಮಾಡ್ಕೊಂಡ್ಬಿಟ್ಟು ಗೆಟ್ OTP ಮ್ಯಾಗ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ದು OTP ಬರ್ತಾ. ಸೊ ಇವಾಗ ನಿಮ್ದು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಸೊ ನಿಮಗೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಹಲೋ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ರಿ. ನೇಮ್ ಕೇಳುತ್ತೆ. ಸೊ ಇಲ್ಲಿ ನೇಮು ಆಧಾರ್ನಾಗ ಯಾವ ತರ ಇರುತ್ತೆ ಅದೇ ನಂಬರ್ ಕೊಡ್ರಿ. ಇಲ್ಲಿ ಏನು ಆಧಾರ್ ಕಾರ್ಡ್ ಕೇಳಲ್ಲ, ಜಸ್ಟ್ ನೇಮ್ ಮಾತ್ರ ಕೇಳ್ತಾ. ಸೇಮ್ ಆಧಾರದಾಗ ಯಾವ ತರ ಇರುತ್ತೆ ಅದೇ ತರನ ಕೊಡ್ರಿ. ಸೊ ಇಲ್ಲಿ ಯಾವ ತರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ಈ ತರ. ಸೊ ಓಕೆ, ಈ ತರ ಲೋಡಿಂಗ್ ತಗೊಂಡ್ಬಿಟ್ಟು ಈ ತರ ನಿಮ್ಗೆ ಇಂಟರ್ಫೇಸ್ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಸೊ ಮೇಲ್ಗಡೆ ಅಲ್ಲಿ ಸ್ಕಿಪ್ ಅಂತ ಇರುತ್ತೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಸ್ಕಿಪ್ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ರಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಕ್ಯಾನ್ಸಲ್ ಅಂತ ಬರುತ್ತೆ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಓಕೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಸ್ಪಿನ್ ಪ್ಲೇ ಅಂತ ಬರುತ್ತೆ. ಸೊ ಅದನ್ನ ಟ್ಯಾಪ್ ಮಾಡಿಬಿಟ್ಟು ಬ್ಯಾಕ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದರೊಳಗೆ ನೀವು 25 ರೂಪೀಸ್ನ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಮೇಲ್ಗಡೆ ಮಾಡ್ಕೊಡ್ರಿ. ಇಲ್ಲಿ ಒಂದು ಕೆಳಗಡೆ ಸೇವ್ ಮ್ಯಾನ್ಯುವಲಿ ಅಂತ ಬರುತ್ತೆ. ಸೊ ಅದನ್ನೇ ನೀವು ಸ್ಕ್ರೀನ್ ನ ಮೇಲೆ ಕೆಳಗಡೆ ಮಾಡಿದ್ರಂದ್ರೆ ಸೇವ್ ಮ್ಯಾನ್ಯುವಲಿ ಅಂತ ಬರುತ್ತೆ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ 25 ರೂಪೀಸ್ ಅನ್ನೋದು ತೋರಿಸುತ್ತೆ. ಸಾರಿ, 10 ರೂಪೀಸ್ ತೋರಿಸುತ್ತೆ. ನೀವು ಅದನ್ನ 25 ರೂಪೀಸ್ನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ನೀವೇನು ಈಗ 25 ರೂಪಾಯಿ ಹಾಕೊಂತ ಇದ್ರಲ್ಲ, ಇದನ್ನ ನೀವು ಇವಾಗಲೇ ತಗೋಬಹುದು. ನಾನು ನಿಮಗೆ ಲೈವ್ ಅಲ್ಲಿ ತಗೊಂಡು ತೋರಿಸ್ತೀನಿ. ಇಲ್ಲಿ ಯಾವುದು ಕೂಡ ನಿಮಗೆ 1 ರೂಪಾಯಿ ಕೂಡ ಲಾಸ್ ಆಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 25 ರೂಪಾಯಿ ನಾನು ಪೇನ ಮಾಡ್ತಾ ಇದ್ದೀನಿ. ಸೊ 25 ರೂಪಾಯಿ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಇದು ಸಕ್ಸಸ್ಫುಲ್ ಆಗುತ್ತೆ. ಸೊ ನೀವು ಆಟೋಮೆಟಿಕ್ ಬ್ಯಾಕ್ ಬರಕ್ಕೆ ಹೋಗ್ಬಿಟ್ರೆ ಅದೇ ಬ್ಯಾಕ್ ಬರುತ್ತೆ. ಸೊ ನಂದು 25 ರೂಪಾಯಿ ಅನ್ನೋದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. ಅದಾದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಕ್ ಬರ್ರಿ. ಓಕೆ, ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಏನಾರ ಬಂತಂದ್ರೆ ಕ್ಯಾನ್ಸಲ್ ಹೊಟ್ಕೊಡ್ರಿ, ಯಾಕಂದ್ರೆ ಅದು ಆಟೋಮೆಟಿಕ್ ಕುಂದಿರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನೀವು ಈಗ 25 ರೂಪಾಯಿ ಹಾಕಿರ್ತಿರಲ್ಲ, ಅದನ್ನ ವಿತ್ಡ್ರಾ ಮಾಡ್ಕೋಬೇಕಲ್ಲ. ಸೊ ವಿತ್ಡ್ರಾ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಮೇಲ್ಗಡೆ UPI ಆಪ್ಷನ್ ಫಸ್ಟ್ ಒಂದು ಇದೆಲ್ಲ, ಸೊ ಅದನ್ನ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಒಂದು 2 ರೂಪಾಯಿ ಕಮ್ಮಿ ಆಗಿರುತ್ತೆ. ಸ್ವಲ್ಪ ಅದು ಟ್ಯಾಕ್ಸ್ ಅನ್ನೋದು ಕಟ್ ಆಗಿಬಿಟ್ಟು. ಓಕೆ, ನಿಮಗೆ ನಾನು 22 ರೂಪೀಸ್ನ ಹಾಕೊಂತ ಇದ್ದೀನಿ. ಸೊ ಅಲ್ಲಿ ನಿಮಗೆ UPI ID ಅಂತ ಬರುತ್ತೆ. ಒಂದ್ಸಲ ಬ್ಯಾಕ್ ಬಂದು ಮತ್ತೆ ಬರ್ರಿ, ಆಟೋಮೆಟಿಕ್ UPI ID ಆ್ಯಡ್ ಆಗಿರುತ್ತೆ. ನೀವು ಯಾವ್ದ್ರಿಂದ ಪೇಮೆಂಟ್ ಮಾಡಿರ್ತಾರಲ್ಲ ಅದರದ್ದೇ UPI ID ತಗೊಂಡಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಇರುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೀವು ಈಗ ಅಮೌಂಟ್ ಹಾಕಿರ್ತಿರಲ್ಲ, ಸೊ ಅದನ್ನ ಅವಾಗಲೇ ನೀವು ತಗೊಂತೀರಾ. ಸೊ ಕಂಪಲ್ಸರಿ ಇಲ್ಲಿ ನೀವು 25 ರೂಪೀಸ್ ಮೇಲ್ಗಡೆನೆ ಮಾಡ್ಬೇಕು ಟ್ರಾನ್ಸಾಕ್ಷನ್, ಅದಕ್ಕಿಂತ ಕಡಿಮೆ ಮಾಡಂಗಿಲ್ಲ. ಕರೆಕ್ಟಾಗಿ 25 ರೂಪೀಸ್ದೇ ಮಾಡ್ರಿ. ಸೊ ಇವಾಗ ನಾನು ವಿತ್ಡ್ರಾಲ್ ಅನ್ನೋದು ಸಕ್ಸಸ್ಫುಲ್ ಆಯಿತು. ನನ್ನ ಬ್ಯಾಂಕ್ ಅಕೌಂಟಿಗೆ ಕೂಡ ಇದು ಬಂತು. ಸೊ ಇಷ್ಟ ಆದರೆ ನಿಮ್ಮದು ಕಂಪ್ಲೀಟ್ ಆಗಿ ಒಂದು ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ಲಿಂಕ್ ಕೊಟ್ಟಿದ್ದೀನಲ್ಲ, ಅದು ಬಂದ್ಬಿಟ್ಟು ಕಂಪ್ನಿ ಲಿಂಕ್ ಇರುತ್ತೆ. ಸೊ ಅದರಿಂದ ನೀವು ಮಸ್ಟ್ ಆಗಿ ಒಂದು ಅಕೌಂಟ್ ಅನ್ನೋದು ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೇನ್ ಅರ್ನಿಂಗ್ ಅಲ್ಲೇ ಇರುತ್ತೆ. ಭಾರಿ ಈಜಿ ಅಂದರೆ ಈಜಿ ಇದೆ. ನೀವು ನೋಡಿದ್ರಲ್ಲ, ಸೈನ್ ಅಪ್ ಆ್ಯಂಡ್ ವಿತ್ಡ್ರಾಲ್ ಲೂಟ್ ಥರ ಇದೆ. ಓಕೆ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಇನ್ನೊಂದು ಅಪ್ಲಿಕೇಶನ್ ಲಿಂಕು. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಪ್ಲೇಸ್ಟೋರ್ಗೆ ಹೋಗುತ್ತಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ನ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಾ. ಕೆಳಗಡೆ ಇಲ್ಲಿ ಪರ್ಮಿಷನ್ ಕೇಳ್ತಾ. ಸೊ ನೋಟಿಫಿಕೇಶನ್ ಪರ್ಮಿಷನ್ ಎಲ್ಲರೂ ಕೂಡ ಅಲೋ ಕೊಟ್ಕೊಳ್ರಿ. ಓಕೆ, ಲಾಗಿನ್ ವಯಾ OTP ಕ್ಲಿಕ್ ಮಾಡ್ಕೊಳ್ರಿ. ಕೆಳಗಡೆ ಇಲ್ಲಿ ಎಕ್ಸೆಪ್ಟ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ನಂಬರ್ ಹಾಕೊಳ್ರಿ. ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ OTP ಬರುತ್ತೆ, ಯಾವ ನಂಬರ್ ಹಾಕಿರ್ತಿರಲ್ಲ. ಸೊ OTPನ ಹಾಕೊಳ್ರಿ. ಹಾಕೊಂಡ್ಬಿಟ್ಟು ಇಲ್ಲಿ ರೆಫರ್ ಕೋಡ್ ಕೇಳುತ್ತೆ. ರೆಫರ್ ಕೋಡ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಹಾಕೊಂಡ್ಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಓಕೆ, ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ವೆರಿಫೈ ಆಗುತ್ತೆ ರೆಫರ್ ಕೋಡ್. ವೆರಿಫೈ ಆದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗಿರುತ್ತೆ ನಿಮಗೆ ಮೇನ್ ಅರ್ನಿಂಗ್. ಸೊ ಮೇನ್ ಅರ್ನಿಂಗ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕೆಳಗಡೆ ನೋಡ್ರಿ, ಒಂದು ಮಿಡ್ಲಲ್ಲಿ ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು
ಮಿಡ್ಲಲ್ಲಿ ಒಂದು ರೆಫರ್ ಅಂಡ್ ಅರ್ನ್ ಅಂತಿದೆ. ಸೊ ಶೇರ್ ಅಂಡ್ ಅರ್ನ್ ಅಂತಿದೆ. ಸೊ ಅದ್ರ ಮ್ಯಾಗ ನೀವು ಟ್ಯಾಪ್ ಮಾಡ್ರಿ. ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಥರ ನಿಮಗೆ ಟಾಸ್ಕ್ ತೋರಿಸ್ತಾವ. ಸೊ ಈಸಿ ಟಾಸ್ಕ್ ಅಂದ್ರೆ ಇಲ್ಲಿ ಇರೋದು ಜಾರ್ ಅಪ್ಲಿಕೇಶನ್ದು. ಸೊ ನೀವು ಆಲ್ರೆಡಿ ಮಾಡಿರ್ತೀರಾ, ಸೊ ನೀವು ಮಾಡಂಗಿರಲ್ಲ, ಅಫಿಷಿಯಲ್ ಲಿಂಕ್ ಇಂದ ಮಾಡಿರ್ತೀರಾ. ಸೊ ಇವಾಗ ನೀವು ಮೇನ್ ಹೆಂಗ್ ಮಾಡ್ಬೇಕಂತಂದ್ರೆ ಅಲ್ಲಿ ಜಾರ್ ಅಪ್ಲಿಕೇಶನ್ ಐತಲ್ಲ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ. ನಿಮಗೆ ಅಲ್ಲಿ ಶೇರ್ ಅಂತ ಆಪ್ಷನ್ ಬರುತ್ತೆ. ಓಕೆ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೊಬ್ಬರಿಗೆ ಶೇರ್ ಮಾಡಿ. ಇದನ್ನ ಸೇಮ್ ನೀವು ಹಿಂದ್ಗಡೆ ಏನು ಮಾಡಿದ್ರಲ್ಲ ಅದೇ ಪ್ರೊಸೆಸ್ನ ನಿಮ್ಮ ಫ್ರೆಂಡ್ ಕೂಡ ಇದನ್ನ ಮಾಡಬೇಕಾಗುತ್ತೆ. ಓಕೆ, ಶೇರ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ. ಇಲ್ಲಿ ಶೇರ್ ನೋ ಅಂತ ಬರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಯಾರಿಗೆ ಕಳಿಸ್ತೀರಿ ನೋಡ್ರಿ, ಸೇಮ್ ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ 25 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತಂದ್ರೆ ಸೊ ಅವಾಗಿಂದ ಅವಾಗಲೇ ತೊಗೋಬೋದು 25 ರೂಪಾಯಿ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಒಬ್ಬರಿಗೆ ನೀವು ಇಲ್ಲಿ ರೆಫರ್ ಮಾಡಿದ್ರೆ 50 ರೂಪಾಯಿ ಅನ್ನೋದು ಸಿಗುತ್ತೆ. ಸೊ ನೀವೇನಾದರೂ ಒಂದು 10 ಜನಕ್ಕೆ ಮಾಡಿದ್ರೆ ಇಲ್ಲಿ 500 ರೂಪಾಯಿ ಅನ್ನೋದಾಗುತ್ತೆ. ಸೊ ಯಾವುದು ಕೂಡ ಲಿಮಿಟ್ ಇರಲ್ಲ, ಎಷ್ಟು ಬೇಕಾದಷ್ಟು ನೀವು ರೆಫರ್ನ ಮಾಡ್ಕೋಬೋದು. ನಾನು ಜಸ್ಟ್ 2 ಮಾತ್ರ ಮಾಡಿದ್ದೀನಿ. ಓಕೆ, ನಿಮ್ಗೇನಾದರೂ ಇದು ಬಂದ್ಬಿಟ್ಟು ಟಾಸ್ಕ್ ಕಂಪ್ಲೀಟ್ ಆಗೋಕ್ಕೆ ಅವ್ರು ಮಾಡಿದಾರಲ್ಲ ಅಂತ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊತಾರ. ಸೊ ಇದು ಟಾಸ್ಕ್ ಕಂಪ್ಲೀಟ್ ಆಗೋಕ್ಕೆ ನಿಮ್ಗೆ ಒಂದು ಸ್ವಲ್ಪ ಟೈಮಿಂಗ್ ತಗೊಳುತ್ತೆ. ವಿತಿನ್ 24 ಅವರ್ಸಲ್ಲಿ ಟಾಸ್ಕ್ ಅನ್ನೋದು ಎಲ್ಲ ಕೂಡ ಗ್ಯಾರಂಟಿ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೇನು ಗ್ಯಾರಂಟಿ ಅದು ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಸೊ ಇಲ್ಲಿ ಮಿಸ್ಸಿಂಗ್ ನೀವು ಕ್ಯಾಶ್ ಬ್ಯಾಕ್ ಏನು ಮಿಸ್ಸಿಂಗ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಗ್ಯಾರಂಟಿ ಬಂದೇ ಬರುತ್ತೆ. ಅಲ್ಲಿ ಒಂದು ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ. ನಾನು ಹಿಂದ್ಗಡೆ ಎಲ್ಲ ತೋರಿಸ್ತಾ ಹೋಗಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಅಲ್ಲಿ ಮಿಸ್ಸಿಂಗ್ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ನಿಮ್ಮ ಫ್ರೆಂಡ್ ಏನು ಟ್ರಾನ್ಸಾಕ್ಷನ್ ಮಾಡಿರ್ತಾರಲ್ಲ, ಶೇರ್ ಮಾಡಿರ್ತಾರಲ್ಲ, ಅವು 25 ರೂಪಾಯಿ ಆಗಿರ್ತಾರಲ್ಲ, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಸೊ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಅದ್ರ ಅಮೌಂಟು ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಅದಾದ ತಕ್ಷಣ ನಾನು ಟೋಟಲ್ ಆಗಿ 2 ದಿನ ಮಾಡಿದ್ದೆ ಇದೇ ಥರ. ನಾನು ಮತ್ತೊಬ್ಬರಿಗೆ ಶೇರ್ ಮಾಡಿಬಿಟ್ಟು ನಂದು 100 ರೂಪೀಸ್ ಅನ್ನೋದಾಗಿತ್ತು. ಸೊ ಈಗ ನಾನು 100 ರೂಪೀಸ್ ಆಗಿದೆ. ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಆ್ಯಡ್ UPI ಅಂತ ಬಂದಿರುತ್ತೆ. ನಿಮ್ದು UPI ಐಡಿನ ಹಾಕೊಳ್ರಿ, ಇಲ್ಲ ಬ್ಯಾಂಕ್ ಅಂದ್ರೆ ಬ್ಯಾಂಕ್ನ ಹಾಕೊಳ್ರಿ. ಸೊ ಅದಾದ ತಕ್ಷಣ ಕೆಳಗಡೆ ಇಲ್ಲಿ ವಿತ್ಡ್ರಾ ಅಂತ ಇರುತ್ತೆ. ವಿತ್ಡ್ರಾ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಓಕೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಇಲ್ಲಿ ಕೆಲವೊಮ್ಮೆ ನಿಮಗೆ ವಿತ್ಡ್ರಾಲ್ ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ. ಆದರೂ ಕೂಡ ನಿಮಗೆ ಆಲ್ರೆಡಿ ಅಮೌಂಟ್ ಅವಾಗಲೇ ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಅನ್ನೋದು ಯಾವ UPI ಐಡಿ ಕೊಟ್ಟಿರ್ತಾರಲ್ಲ ಆ UPI ಐಡಿಗೆ ಅನ್ನೋದು ಕ್ರೆಡಿಟ್ ಆಗುತ್ತೆ. ಎಲ್ಲರೂ ಕೂಡ UPI ಐಡಿಯಲ್ಲಿ ತೊಗೊಳ್ರಿ. UPI ಐಡಿ ಈಸಿ ಇದೆ, ನೋಡ್ತಾ ಇರ್ಬೋದು. ಇನ್ಸ್ಟಂಟ್ ಆಗಿ ಅವಾಗಲೇ ನನ್ನ ಬ್ಯಾಂಕ್ ಅಕೌಂಟಿಗೆ ಅನ್ನೋದು ಅಮೌಂಟ್ ಅನ್ನೋದು ರಿಶ್ಯೂ ಆಯಿತು. ಇಲ್ಲಿ ಕೂಡ ನೀವು ಪ್ರೂಫ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ 2 ರೂಪೀಸ್ ಚಾರ್ಜ್ ಕಟ್ ಆಗಿ 98 ರೂಪೀಸ್ ಅನ್ನೋದು ಬಂದು ರಿಶ್ಯೂ ಆಗಿದೆ. ಸೊ ನೀವು ಜಾಸ್ತಿ ರೆಫರ್ ಮಾಡೋಕೆ ಟ್ರೈ ಮಾಡಿರಿ. ಸೊ ಇಲ್ಲಿ ನೀವು ಒಂದನ್ನು ಶೇರ್ ಮಾಡಿಬಿಟ್ಟು ಅವರು ನೀವು ಹಿಂದ್ಗಡೆ ಏನು ಪ್ರೊಸೆಸ್ ಮಾಡಿರುತ್ತಲ್ಲ ಅದೇ ಪ್ರೊಸೆಸ್ ನಿಮ್ಮ ಫ್ರೆಂಡ್ ಮಾಡಿದ್ರಂದ್ರೆ ನಿಮಗೆ 50 ರೂಪಾಯಿ ಬರುತ್ತೆ. ಒಂದು 10 ಮಾಡಿದ್ರೆ 500 ರೂಪಾಯಿ ಆಗುತ್ತೆ. 20 ಮಾಡಿಸಿದ್ರೆ ಸೊ ನಿಮ್ಗೆ ಎಷ್ಟಾಗುತ್ತೆ ನೋಡ್ಕೊಡ್ರಿ, ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೆ ಈ ಅಪ್ಲಿಕೇಶನ್ನು ಒಂದೇ ಡಿವೈಸಲ್ಲಿ ನೀವು ಅನ್ಲಿಮಿಟೆಡ್ನ ಯಾವುದು OTP ಇಲ್ದೇ ನೀವು ಮಾಡ್ಕೋಬೋದು. ಯಾವ ಥರ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಏನು ಮಾಡಿದ್ದೀನಲ್ಲ, ಸೊ ವಿಡಿಯೋಗೆ ಏನಾದರೂ 200 ಲೈಕ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ನಿಮಗೆ ಅನ್ಲಿಮಿಟೆಡ್ ಟ್ರಿಕ್ಸ್ನ ನಾನು ಹೇಳ್ಕೊಟ್ಟಿರ್ತೇನೆ ಅಂತ. ಸೊ ಹಂಗೆ ಕಮೆಂಟ್ ಮಾಡಿರಬೇಕು. ಅನ್ಲಿಮಿಟೆಡ್ ಟ್ರಿಕ್ಸ್ ಬೇಕಂದ್ರೆ ಸಿಗೋಣ ಮತ್ತೆ. ಬಾಯ್.